ಈ ಗಿಳಿಗೆ ಕಾಲೇಟ್ ಆಗ್ಬಿಟ್ಟು ರೋಡ್ ಸೈಡ್ ಅಲ್ಲಿ ಬಿದ್ದಿದಂತೆ. ಹಂಗಾಗಿ ನಮ್ ಫ್ರೆಂಡ್ಸ್ ಎಲ್ಲ ಎತ್ಕೊಂಡ್ಬಂದು ಅದಕ್ಕೆ ನೀರ್ ಕುಡಿಸ್ತಾ ಇದ್ರು. ಗಿಳಿನ ಇಷ್ಟತ್ರ ದಿನ ನೋಡ್ತಿರೋದು ಮತ್ತೆ ಮುಟ್ತಿರೋದು ಫಸ್ಟ್ ಟೈಮ್ ಅನ್ಕೊಳ್ಳಿ. ಮೊದ್ಲೆಲ್ಲ ಗಿಳಿಗಳು ಸೀಬೆ ಮರದಲ್ಲಿ ಜಾಸ್ತಿ ಕಾಣಿಸ್ತಿದ್ದೋ, ಇವಾಗೆಲ್ಲ ಒಂದು ಕಾಣಿಸೋದೇ ಇಲ್ಲ. ಈ ಗಿಳಿ ಆಗಿದ್ದು ಬರೀ ಒಂದ್ ಕಾಲ್ ಅಷ್ಟೇನೆ, ಮೈ ಮತ್ತೆ ರೆಕ್ಕೆ ಚೆನ್ನಾಗೇ ಇತ್ತು. ಅದ್ರ ನೋವಿಗೆ ಅನ್ಸುತ್ತೆ ಅದು ನೀರ್ ಕುಡಿಯಕ್ ಆಯ್ತಿರ್ಲಿಲ್ಲ. ಆಮೇಲೆ ಅದನ್ನ ಪಶು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಇವತ್ತು ಹನುಮನ್ ನಗರದಲ್ಲಿ ರಥೋತ್ಸವ ಇತ್ತು, ಹಂಗಾಗಿ ಕ್ಲಾಸ್ ಇದ್ದಿದ್ದು ಬರೀ ಮಧ್ಯಾಹ್ನವರೆಗೂ ಅಷ್ಟೇನೆ. ಹಂಗಾಗಿ ನಾನು ನಮ್ ಫ್ರೆಂಡ್ಸ್ ಎಲ್ಲ ಹನುಮನ್ ನಗರಕ್ಕೆ ಬಂತು. ಲಾಸ್ಟ್ ಟೈಮ್ ಬಂದಿದ್ದು ರೀಸೆಂಟ್ ಆಗಿ ಹೊಸ ವರ್ಷದಲ್ಲಿ. ಆಲ್ರೆಡಿ 1.5 ತಿಂಗಳು ಕಳೆದೇ ಹೋಯ್ತು. ಎಷ್ಟು ಬೇಗ ಕಳೆದೋಯ್ತು ಅಂತ ಗೊತ್ತೇ ಐತಲ್ಲ ನೋಡಿ. ಈ ಉರಿಯ ಬಿಸಿಲಲ್ಲಿ ಕೆಳಗಡೆ ನಡ್ಕೊಂಡ್ ನಿಂತ್ಕೊಂಡ್ರೆ ಏನೋ ಒಂಥರ ಪೀಸ್ ಅನ್ಕೊಳ್ಳಿ. ನಿಮ್ಗೆಲ್ರೂ ಗೊತ್ತಿರುವಂಗೆ ಇಲ್ಲೆಲ್ಲ ಶೂಟಿಂಗ್ ಆಗುತ್ತೆ, ಪ್ರೀ ವೆಡ್ಡಿಂಗ್ ಶೂಟ್ಸ್, ಸೀರಿಯಲ್ ಶೂಟ್ಸ್, ಅವಾಗ ಇವೆಲ್ಲ ನಡೀತಾ ಇರುತ್ತೆ. ಇವತ್ತು ರಥೋತ್ಸವ ಆಗಿರೋದ್ರಿಂದ ಎಲ್ ನೋಡೋರು ಬರೀ ನಮ್ ಕಾಲೇಜ್ ಅವರೇ ಕಾಣಿಸ್ತಿದ್ರು. ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದ್ಮೇಲೆ ಪ್ರಸಾದ ಕೊಡ್ತಿದ್ರು. ಈ ಕಡೆ ಪ್ರಸಾದ ತಿನ್ಕೊಂಡು ಈ ಕಡೆ ದನಗಳು ನೋಡೋದ ಅಂತ ಬಂದು. ಎತ್ಗಳು ಮಾತ್ರ ಒಂದಕ್ಕಿಂತ ಒಂದ್ ಚೆನ್ನಾಗಿದ್ದು. ಎಲ್ಲಾ ಎತ್ಗಳನ್ನೂ ನೋಡಿದೀವಿ, ಒಂದು ಮಿಸ್ ಮಾಡಿಲ್ಲ. ಫುಡ್ ಸ್ಟ್ರೀಟ್ ಅಲ್ಲಿ ಏನಾರ ತಿನ್ನದ ಅಂದ್ರೆ ಇವಾಗ ತಾನೇ ಜಸ್ಟ್ ಪ್ರಸಾದ ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ದೋ, ಅದಕ್ಕೆ ಏನು ತಿನ್ನಕ್ ಮನ್ಸಾಗ್ಲಿಲ್ಲ. ಆಮೇಲೆ ಅವಾಗ ತಾನೇ ತೇರೆಳೆ ಕಗ್ಗ ಕಟ್ತಿದ್ರು. ಇನ್ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಲ್ಲೇ ಕೂತಿದ್ದು. ಆಮೇಲೆ ರಥೋತ್ಸವ ಸ್ಟಾರ್ಟ್ ಆಯ್ತು. ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ನಾನು ರಥೋತ್ಸವ ನೋಡ್ತಾ ಇರೋದು. ಆಮೇಲೆ ನಮ್ಮ ಹುಡುಗ ಬಾಳೆನ್ ಮೇಲೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಅಂತ ಬರ್ದ್ಬಿಟ್ಟು ಆ ರಥದ ಮೇಲೆ ಕೆಸ್ದ. ನೀವೇನ್ ಹೇಳಿ, ಆ ಹೂವಿನಿಂದ ಅಲಂಕಾರ ಮಾಡಿರೋ ಆ ತೇರ್ನ ನೋಡೋದೇ ಒಂದ್ ಚಂದ. ಮಧ್ಯಾಹ್ನ ಅಷ್ಟಾಗಿ ಜನ ಇರ್ಲಿಲ್ಲ, ಸಂಜೆ ಆಗಿ ತೇರ್ ಎಳಿತಿದಂಗೆ ತುಂಬಾ ಜನ ಬಂದ್ ಸೇರಿದ್ರು. ಅಲ್ಲೇ ಒಂದ್ ಸ್ವಲ್ಪ ರಥೋತ್ಸವ ನೋಡ್ಕೊಂಡು ಅದಾದ್ಮೇಲೆ ಮನೆಗೆ ಹೊರಟು. ಮುಂದಿನ ನೋಡಲ್ ಸಿಗ್ತೀನಿ. ಬಾಯ್.